ಆರೋಗ್ಯಾತ್ರಿಗಳಿಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಯಾವ ಸಮಯದಲ್ಲಿ ಊಟ ಮಾಡಬೇಕು ಅನ್ನೋದನ್ನು ತಿಳಿಸಿದ್ವಿ. ಈ ಸಂಚಿಕೆಯಲ್ಲಿ ಯಾವ ರೀತಿಯಾದಂಥ ಆಹಾರವನ್ನು ಸೇವನೆ ಮಾಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಶಾಸ್ತ್ರ ಹೇಳುತ್ತೆ, ಉಷ್ಣಂ ಭುಂಜೀತ, ಸ್ನಿಗ್ಧಂ ಭುಂಜೀತ, ಮಧುರಂ ಭುಂಜೀತ ಅಂತ. ಅಂದರೆ ಉಷ್ಣ ಆಹಾರ ಯಾವತ್ತೂ ಉಷ್ಣವಾಗಿರಬೇಕು, ಫ್ರೆಶ್ ಆಗಿರಬೇಕು. ಸ್ನಿಗ್ಧಂ ಭುಂಜೀತ, ಸ್ವಲ್ಪ ಅದರಲ್ಲಿ ಜಿಡ್ಡಿನ ಅಂಶ ಇರಬೇಕು, ಅದರಲ್ಲೂ ಉತ್ತಮವಾಗಿರುವಂಥ ಜಿಡ್ಡು. ಸೊ ಇದನ್ನೇನು ಮಾಡಬೇಕು, HDLನ ಜಾಸ್ತಿ ಮಾಡುವಂಥದ್ದು. ಲೈಕ್ ತುಪ್ಪ, ಶುದ್ಧವಾಗಿರುವಂಥ ತುಪ್ಪ ಅಥವಾ ಒಳ್ಳೆ ಎಣ್ಣೆಗಳು, ಅದು ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಕುಸುಬೆ ಎಣ್ಣೆ ಆಗಿರ್ಬೋದು, ಯಾವುದಾದ್ರೂ ಆಗಲಿ ಪರಿಶುದ್ಧವಾಗಿರಬೇಕು, ಸ್ನಿಗ್ಧವಾಗಿರಬೇಕು ಆಹಾರ, ಮತ್ತು ಮಧುರವಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವುದೇ ಬಾಳೆ ಎಲೆ ಊಟ ನೋಡಿದ್ರು ಕೂಡ ಮೊದಲನಾಗಿ ಉಪ್ಪು ಹಾಕಿದ ತಕ್ಷಣ ಪಾಯಸ ಹಾಕ್ತಾರೆ. ತದನಂತರ ಒಂದಷ್ಟು ಎಲ್ಲ ಷಡ್ರಸೋಪೇತ ಆಹಾರಗಳು ಅಂತ ಕರಿತೀವಿ. ಷಡ್ರಸಗಳು ಅಂದರೆ 6 ರಸಗಳು. ಯಾವುದು ಅಂತಂದರೆ ಮಧುರ, ಆಮ್ಲ, ಲವಣ ಮತ್ತು ಕಟು, ತಿಕ್ತ, ಕಷಾಯ ಅಂತ ಅರ್ಥ. ಮಧುರ, ಆಮ್ಲ, ಲವಣ ಅಂದರೆ ಸಿಹಿಯಾಗಿರುವಂಥದ್ದು, ಆಮ್ಲವಾಗಿರುವಂಥದ್ದು, ಹುಳಿಯಾಗಿರುವಂಥದ್ದು, ಮತ್ತು ಲವಣ ಅಂತಂತಂದರೆ ಉಪ್ಪಾಗಿರುವಂಥದ್ದು. ನೆಕ್ಸ್ಟು ಕಟು, ಖಾರವಾಗಿರುವಂಥದ್ದು, ತಿಕ್ತವಾಗಿರುವಂಥದ್ದು, ಕಹಿಯಾಗಿರುವಂಥದ್ದು, ಮತ್ತು ಕಷಾಯ ರಸ ಪ್ರಧಾನವಾಗಿರುವಂಥದ್ದು ಅಂತ. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ ಇವು 6 ಷಡ್ರಸೋಪೇತ ಆಹಾರಗಳನ್ನೇ ಸೇವಿಸಬೇಕು. ಏಕರಸಾಭ್ಯಾಸ ಅಂದರೆ ಒಂದನ್ನೇ ಜಾಸ್ತಿ, ಸ್ವೀಟ್ನೇ ಜಾಸ್ತಿ ತಿನ್ನೋದು ತೊಗೊಳ್ತಾ ಹೋದರೆ ಏನಾಗುತ್ತೆ, ಆದಷ್ಟು ಬೇಗ ಡಯಾಬಿಟಿಸ್ ಬರುತ್ತೆ. ಸಾಲ್ಟ್ನೇ ಜಾಸ್ತಿ, ಉಪ್ಪೇ ಜಾಸ್ತಿ ಚಾಟ್ಸು ಅದು ಉಪ್ಪಿರೋ ಐಟಮ್ಗಳನ್ನೇ ತಿಂತಾ ಹೋಗ್ತಾ ಇದ್ದರೆ ಸಹಜವಾಗಿ ಏನಾಗುತ್ತೆ ಅಂಥವ್ರಿಗೆ BP ಬೇಗ ಬರುತ್ತೆ, ಬೇರೆ ಸಮಸ್ಯೆಗಳು ಶುರುವಾಗುತ್ತೆ, ಡ್ರೈ ಸ್ಕಿನ್ನು ಅಂಥವೆಲ್ಲ ಶುರುವಾಗುತ್ತೆ. ಕಹಿಯಾಗಿರೋದು, ಜಾಸ್ತಿ ಕಹಿಯಾಗಿರೋದೇ ತಿಂತಾ ಹೋದರೆ ಏನಾಗುತ್ತೆ, ಅಥವಾ ಕಷಾಯ ರಸ ಪ್ರಧಾನವಾಗಿರೋದು ತಿಂತಾ ಹೋದರೆ ಏನಾಗುತ್ತೆ, ಮನುಷ್ಯ ವಾತವ್ಯಾಧಿಗಳಿಂದ ಬಳಲಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಂದೂ ಅಷ್ಟೇ ಆಯಾ ದೋಷಗಳು ಆ ಒಂದು ರಸಗಳ ಮೇಲೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಏನಾಗುತ್ತೆ, ಈ ಒಂದು ಮಧುರ ಮತ್ತು ಲವಣ ರಸ ಪ್ರಧಾನವಾಗಿ ಕಫವನ್ನು ಜಾಸ್ತಿ ಮಾಡುತ್ತೆ. ಮಧುರಾಮ್ಲ ಲವಣ ಕೂಡ ಅದನ್ನು ಕಫವನ್ನು ಜಾಸ್ತಿ ಮಾಡುವಂಥ ಗುಣ ಹೊಂದಿರುತ್ತೆ. ಈ ಒಂದು ಆಮ್ಲ ಮತ್ತು ಈ ಒಂದು ಕಟು ರಸ ಪಿತ್ತವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. 2 ರಸಗಳು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಕಷಾಯ ಮತ್ತು ತಿಕ್ತ ರಸಗಳೇನು ಮಾಡುತ್ತೆ, ವಾತವನ್ನು ವೃದ್ಧಿ ಮಾಡುತ್ತೆ ಅನ್ನೋದು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಸ್ನಿಗ್ಧಂ ಭುಂಜೀತ, ಮಧುರಂ ಭುಂಜೀತ, ಉಷ್ಣಂ ಭುಂಜೀತ ಅಂತ ಶಾಸ್ತ್ರ ತಿಳಿಸುತ್ತೆ. ಪ್ರಿಪೇರ್ಡ್ ಫುಡ್ ಯಾವತ್ತೂ ಅದಕ್ಕೆ ಪ್ರಾಣಶಕ್ತಿ ಅಂತ ಕರಿತೀವಿ. ಕೇವಲ ತಯಾರಾಗಿರೋ 3 ಗಂಟೆ ಒಳಗೆ ಆಹಾರ ಸೇವನೆ ಮಾಡಬೇಕು. ಬಿಸಿಯಾಗಿ ಆಹಾರ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವ ರೀತಿ ಇರಬೇಕು ಆಹಾರ ಅಂತಂದರೆ, ಆಗಷ್ಟೇ ಫ್ರೆಶ್ ಆಗಿ ಮಾಡಿರೋಂಥದ್ದು, ಸ್ವಲ್ಪ ಕೈ ಸುಡಂಗೆ ಇರಬೇಕು, ಬಾಯಿ ಸುಡಬಾರ್ದು, ಕೈ ಸುಡಂಗಿರಬೇಕು, ಕಲಿಸ್ತಾ ಇರಬೇಕಾದ್ರೆ ಅಷ್ಟು ಬಿಸಿ ಇರಬೇಕು. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆಹಾರನ ಸೇವನೆ ಮಾಡಬೇಕು. ಹಾಗಾಗಿ ಓವರ್ ಬಿಸಿನೂ ಆಹಾರ ಸೇವನೆ ಮಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಈಸೋಫ್ಯಾಗಸಲ್ಲಿ ಎಪಿಥೀಲಿಯಲ್ ಸೆಲ್ಸ್ ಅಂತಿರುತ್ತೆ, ಆ ಲೇಯರ್ಸ್ ಎಲ್ಲ ವೀಕ್ ಆಗೋ ಚಾನ್ಸಸ್ ಇರುತ್ತೆ, ಎರೋಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅತಿಯಾದ ಬಿಸಿನೂ ಸೇವನೆ ಮಾಡಬಾರ್ದು. ನಮ್ಮ ದೇಹಕ್ಕೆ ಎಷ್ಟು ಹಿತವಾಗುತ್ತೋ ಅಷ್ಟು ಬಿಸಿ ಆಹಾರ ಸೇವನೆ ಮಾಡೋದು ಒಳ್ಳೆಯದು. ಅದೇ ಆಹಾರ ನೀವೇನು ಮಾಡ್ತೀರಾ, ಬೆಳಗ್ಗೆ ಮಾಡಿರೋ ತಿಂಡಿನ ಮಧ್ಯಾಹ್ನನೋ ಸಾಯಂಕಾಲನೋ ಒಂದು 6 ಗಂಟೆ 8 ಗಂಟೆ 10 ಗಂಟೆ ಬಿಟ್ಟು ಅಥವಾ ಫ್ರಿಜ್ಜಲ್ಲಿಟ್ಟು ಮತ್ತೆ ಅದನ್ನು ಬಿಸಿ ಮಾಡಿ ಸೇವನೆ ಮಾಡುವಂಥದ್ದು ತುಂಬ ಅನಾರೋಗ್ಯಕರ. ಕಾರಣ ಏನು ಅಂತಂದರೆ, ಪುನಃ ಮತ್ತೆ ಅದನ್ನು ಬಿಸಿ ಮಾಡೋದ್ರಿಂದ ಏನಾಗುತ್ತೆ, ಆಲ್ರೆಡಿ ಅದರಲ್ಲಿ ಸತ್ವ ಅಥವಾ ಶಕ್ತಿ ಕಡಿಮೆ ಆಗಿರುತ್ತೆ. ಮತ್ತು ಅದನ್ನು ನೀವು ಫ್ರೈ ಮಾಡ್ತೀರಾ, ಏನೋ ಬಾಯಿಗೆ ಸ್ವಲ್ಪ ಬಿಸಿ ಇರುತ್ತೆ ವಿನಃ ಅದು ದೇಹಕ್ಕೆ ಆರೋಗ್ಯಕರವಾದಂಥದ್ದಲ್ಲ. ಯಾಕೆಂದರೆ ಅದರಲ್ಲಿ ಆಲ್ರೆಡಿ ಗ್ಯಾಸ್ ಫಾರ್ಮೇಷನ್ ಶುರುವಾಗಿರುತ್ತೆ. ಅದೇನಾಗುತ್ತೆ, ಆಲ್ರೆಡಿ ಅದು ತನ್ನ ಒಂದು ಪವರ್ನ ಕಮ್ಮಿ ಮಾಡಿಕೊಂಡು ಕೊಳೆ ಹೋಗ್ತಾ ಇರುತ್ತೆ. ಸೊ ಆಹಾರ ಏನಾಗುತ್ತೆ, ಸ್ಟೇಲ್ ಫುಡ್ಸು, ಇವತ್ತಿನ ಆಹಾರ ನೆಕ್ಸ್ಟ್ ಡೇ ತೊಗೊಳೋದ್ರಿಂದ ಏನಾಗುತ್ತೆ, ಅದು ತನ್ನ ಒಂದು ಶಕ್ತಿಯನ್ನು ಕಳ್ಕೊಂಡು ಆ ಒಂದು ಗ್ಯಾಸ್ ಫಾರ್ಮೇಷನ್ ಜಾಸ್ತಿ ಆಗಿ ಅದು ಕೂಡ ಗ್ಯಾಸ್ಟ್ರಿಕ್ಗೆ ಕಾರಣ ಆಗುತ್ತೆ. ಸೊ ಆದ್ದರಿಂದ ಆತ್ಮೀಯ ವೀಕ್ಷಕರೇ, ನಾವು ತೊಗೊಳ್ಳೋಂಥ ಆಹಾರ ಯಾವತ್ತೂ ಅಷ್ಟೇ ಆದಷ್ಟು ಬಿಸಿಯಾಗಿರಬೇಕು. ಸೊ ಇಲ್ಲದಿದ್ದರೆ ಏನಾಗ್ಬಿಡುತ್ತೆ ಅಂತಂದರೆ ಮತ್ತೆ ಜಂಕ್ ಫುಡ್ಸ್ ಥರ ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ದೇಹಕ್ಕೆ ಅಷ್ಟು ಶಕ್ತಿಯನ್ನು ಕೊಡೋದಿಲ್ಲ. ಬೆಳಗ್ಗೆ 8 ರಿಂದ 9 ಗಂಟೆ ಒಳಗೆ ಬ್ರೇಕ್ಫಾಸ್ಟು, 1 ಗಂಟೆಯಿಂದ 2 ಗಂಟೆ ಅಥವಾ 2:30 ಒಳಗೆ ಮಧ್ಯಾಹ್ನದ ಊಟ, ರಾತ್ರಿ
ಒಂದು 7:30ಯಿಂದ 8:30 ಒಳಗೆ ಊಟ. ಇದಿಷ್ಟು ಕರೆಕ್ಟಾಗಿ ಅನುಸರಿಸಬೇಕಾಗತ್ತೆ. ಮತ್ತು ಆಹಾರದಲ್ಲೂ ಅಷ್ಟೇ, ಆದಷ್ಟು ಇದು ನಾನು ಗಮನಿಸಿದ್ದೀನಿ ಸಾಕಷ್ಟು ನನ್ನ ಅನುಭವದಲ್ಲಿ. ಸಾವಿರಾರು, ಕಡಿಮೆ ಅಂದರೂ ಮೋರ್ ದ್ಯಾನ್ 1.5ರಿಂದ 2 ಲಕ್ಷ ಜನ ಪೇಷಂಟ್ಸ್ ನೋಡಿರೋ ಅನುಭವ ಇರೋದ್ರಿಂದ ಎಷ್ಟೋ ಜನರು ನಾವು ಅದನ್ನು ತಿಳಿಸಿದ್ದೀವಿ. ಯಾರು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ, ಅದರಲ್ಲೂ ಬಾಳೆ ಎಲೆಯಲ್ಲಿ ಯಾರು ಊಟ ಮಾಡ್ತಾರೆ ಅಂಥವ್ರಿಗೆ ಮೆಟಬಾಲಿಸಮ್ ಚೆನ್ನಾಗಾಗತ್ತೆ, ಆಹಾರ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ಅಂಥವ್ರಿಗೆ ಸಹಜವಾಗಿ ಈ ಮಧುಮೇಹದಿಂದ ಸಮಸ್ಯೆ ಬಳಲ್ತಾ ಇರುವಂಥವ್ರಿಗೆ ಕೂಡ ಆ ಮೆಡಿಸಿನ್ಸು ಸ್ವಲ್ಪ ತೊಗೊಂಡ್ರು ಸಾಕು ಕೆಲಸ ಆಗಿರುತ್ತೆ. ಅಥವಾ ನಿಧಾನಕ್ಕೆ ಮೆಡಿಸಿನ್ಸ್ ಬಿಟ್ಬಿಡ್ಬೋದು. ಕೆಳಗಡೆ ನೆಲದ ಮೇಲೆ ಕೂತ್ಕೋಬೇಕು, ಒಂದು ಚಾಪೆ ಹಾಕ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಒಂದು ಬಾಳೆ ಎಲೆ ಹಾಕ್ಕೊಂಡು ಊಟ ಮಾಡೋದು ತುಂಬ ಒಳ್ಳೆಯದು. ಆವಾಗ ಹೊಟ್ಟೆನೂ ಜಾಸ್ತಿ ಬರಲ್ಲ, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಆಹಾರ ಹಿತವಾಗಿ ಸೇರಿಕೊಡುತ್ತೆ. ಆದ್ದರಿಂದ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಆಗುತ್ತೆ, ಅದರಲ್ಲಿರುವಂಥ ಕೆಲವೊಂದು ಅಂಶಗಳು, ಬಾಳೆ ಎಲೆಯಿರುವಂಥ ಅಂಶಗಳು ಆಹಾರದ ಜೊತೆಗೆ ನಮ್ಮ ದೇಹಕ್ಕೆ ಒಳಗಡೆ ಹೋದಾಗ ಏನಾಗುತ್ತೆ, ಮೆಟಬಾಲಿಸಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಈ ಪ್ಯಾಂಕ್ರಿಯಾಸಿಂದ ಏನಾಗುತ್ತೆ, ಇನ್ಸುಲಿನ್ ಸೆಕ್ರೀಟ್ ಮಾಡೋದಕ್ಕೂ ಅನುಕೂಲ ಮಾಡುತ್ತೆ ಅನ್ನೋದು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಆಗಿದೆ. ಒಂದು ಬಾಳೆ ಎಲೆಯಲ್ಲಿ ಊಟ ಮಾಡಿ, ಇಲ್ಲ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು ತುಂಬ ಒಳ್ಳೆಯದು. ಅನುಕೂಲಸ್ಥರು ಬೆಳ್ಳಿ ತಟ್ಟೆ, ಇಲ್ಲ ಅದಕ್ಕೆ ಈಕ್ವಲೆಂಟು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಬಾಳೆ ಎಲೆ. ಸುಮ್ಮನೆ ಈ ಒಂದು ಅಲ್ಯೂಮಿನಿಯಂ ತಟ್ಟೆಗಳಲ್ಲಿ ಊಟ ಮಾಡುವಂಥದ್ದಾಗಿರ್ಬೋದು, ಅಥವಾ ಪ್ಲಾಸ್ಟಿಕ್ಕಲ್ಲಿ ಊಟ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಅಷ್ಟು ಸೂಕ್ತ ಅಲ್ಲ. ಸ್ಟೀಲ್ ಈಸ್ ಓಕೆ, ತಾಮ್ರ ಈಸ್ ಆಲ್ಸೋ ಓಕೆ, ಕಂಚಿಂದು ಓಕೆ. ಈ ಥರ ಯಾವುದೇ ರೀತಿಯಾದಂಥ ಒಂದು ಪಾತ್ರೆಗಳು ಏನು ಮಾಡಬೇಕು, ಅದನ್ನು ಶುದ್ಧವಾಗಿ ಪರಿಶುದ್ಧವಾಗಿ ಇಟ್ಕೊಂಡು ಅದರಲ್ಲಿ ಆಹಾರ ತಗೊಳ್ಳುವಂಥದ್ದು ಒಳ್ಳೆಯದು. ಬೆಳ್ಳಿ ಅಥವಾ ಬಾಳೆ ಎಲೆ ದಿ ಬೆಸ್ಟ್ ಅಂತ ಅನಿಸ್ಕೊಳುತ್ತೆ. ಹಾಗಾಗಿ ಎಷ್ಟು ಆಹಾರ ಸೇವನೆ ಮಾಡಬೇಕು, ಈಗ ಒಂದು ಮಿಕ್ಸಿಗೆ ನೀವೇನಾದರೂ ಒಂದು ಜ್ಯೂಸ್ ಮಾಡಬೇಕು ಅಂದ್ಬಿಟ್ಟು ಮಿಕ್ಸಿ ತುಂಬ ಹಣ್ಣುಗಳು ನಾವು ಹಾಕಿಬಿಟ್ರೆ ಅದು ನೀವೇ ಟರ್ನ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಅದು ತಿರುಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಭಾಗದಷ್ಟು ಒಂದು ಘನವಾದ ಆಹಾರದಿಂದ ನಮ್ಮ ಒಂದು ಹೊಟ್ಟೆಯ ಅರ್ಧ ಭಾಗದಷ್ಟು ಘನಾಹಾರ ತುಂಬಿರಬೇಕು, ಕಾಲು ಭಾಗ ನೀರಿಂದ ತುಂಬಿರಬೇಕು, ಇನ್ನು ಕಾಲು ಭಾಗ ಗಾಳಿಯಿಂದ ತುಂಬಿರಬೇಕು. ಸೊ ಆವಾಗ ಏನಾಗುತ್ತೆ, ಮಿಕ್ಸಿಯಲ್ಲೂ ಅಷ್ಟೇ ಸ್ವಲ್ಪ ಗ್ಯಾಪ್ ಇದ್ದಾಗ ಸ್ವಲ್ಪ ನೀರು ಹಾಕಿದಾಗ ಈಸಿಯಾಗಿ ತಿರುಗುತ್ತೆ. ಈ ಒಂದು ಸ್ಟಮಕ್, ಹೊಟ್ಟೆ ಅನ್ನೋದು ಒಂದು ಮಿಕ್ಸಿ ಇದ್ದಂಗೆ, ಯಾಕೆ ಅದೆಲ್ಲ ಜೀರ್ಣ ಮಾಡಬೇಕಾಗತ್ತಲ್ಲ. ಹಾಗಾಗಿ ಘನವಾಗಿರುವಂಥ ಆಹಾರ ಅರ್ಧದಷ್ಟು ಸೇವನೆ ಮಾಡಬೇಕು. ಮತ್ತು ದ್ರವರೂಪವಾದಂಥ ಆಹಾರ ಕಾಲು ಭಾಗ ಇಟ್ಕೋಬೇಕು, ಮತ್ತು ಒಂದು ಕಾಲು ಭಾಗ ಗಾಳಿ ಸಂಚಾರಕ್ಕೆ ಬಿಡಬೇಕಾಗತ್ತೆ. ಸೊ ಆಗ ಸಮಾನವಾತಕ್ಕೆ ಅಂತ ಕರಿತೀವಿ. ಸೊ ಇವೆಲ್ಲ ಏನಾಗುತ್ತೆ, ಆವಾಗ ಜೀರ್ಣ ಚೆನ್ನಾಗಾಗತ್ತೆ. ಇನ್ನೊಂದು ಸೂಕ್ಷ್ಮ ಇದೆ, ಇನ್ನೂ ಒಂದು 2 ತುತ್ತು ತಿನ್ನಬೇಕು ಅನ್ನೋ ಆಗಲೇ ಊಟ ನಿಲ್ಲಿಸ್ಬಿಡೋದು ಒಳ್ಳೆಯದು. ಮತ್ತೆ ತಿನ್ನೋದ್ರಿಂದ ಏನಾಗುತ್ತೆ, ಇಲ್ಲ ಹೊಟ್ಟೆ ತುಂಬಿ ಕಂಠ ಪೂರ್ತಿ ತಿನ್ನೋದ್ರಿಂದ ಏನಾಗುತ್ತೆ, ಜೀರ್ಣಕ್ರಿಯೆ ಹಾಳಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಉಷ್ಣಂ ಮುಂಜೀತ, ಮಧುರಂ ಮುಂಜೀತ, ಸ್ನಿಗ್ಧಂ ಮುಂಜೀತ, ಈ ಕಾನ್ಸೆಪ್ಟನ್ನ ಆಯುರ್ವೇದ ಆಹಾರ ಕ್ರಮದಲ್ಲಿ ಅನುಸರಿಸೋದ್ರಿಂದ ಆರೋಗ್ಯ ಸದಾ ತುಂಬಿರುತ್ತೆ. ನಮಸ್ಕಾರ.